ಹಾಗೆ ರೇಟ್ ಆಗ್ತಾನೆ ಇಟ್ಟಿಲ್ಲ, ಕಡಿಮೆ ಯಾವ್ದು ಆಗಲ್ಲ. ದೊಡ್ಡ ಕತ್ರೆ ಹಾಕಿದ್ರು, ಸಣ್ಣ ಕತ್ರೆ ಹಾಕಬಹುದು, ದೊಡ್ಡ ಕತ್ರೆ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಇದು ಹೊರೆ ಬೀಳೋದು ಖಂಡಿತ. ಹಸು ಸಾಗಾಣಿಕೆ ತುಂಬಾ ಕಷ್ಟ. ಈಗ ಆರ್ಥಿಕವಾಗಿ ಮೇಲ್ ಬರ್ಬೇಕು ಅಂತಂದ್ರೆ ಆಲ್ ರೇಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಈಗಾಗಲೇ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇದರ ನಡುವೆ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿಯನ್ನ ಹೆಚ್ಚಳ ಮಾಡುತ್ತೇವೆ ಅಂತ ಕೆಎಂಎಫ್ ನ ಅಧ್ಯಕ್ಷ ಭೀಮಾ ನಾಯಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಅಧಿವೇಶನದ ನಂತರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮುಂದೆ ಈ ಪ್ರಸ್ತಾಪನೆಯನ್ನ ಇಡುತ್ತೇವೆ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಇದರ ಬಗ್ಗೆ ಜನಸಾಮಾನ್ಯರು ಏನೆಲ್ಲ ಹೇಳುತ್ತಾರೆ ಎಂಬುದನ್ನ ಕೇಳ್ತಾ ಹೋಗೋಣ ಬನ್ನಿ. ಇವರು ಹಾಲಿನ ಬೆಲೆಯನ್ನ 5 ರೂಪಾಯಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೆಚ್ಚಳ ಮಾಡ್ಲಿ, ತೊಂದರೆ ಇಲ್ಲ. ಅದನ್ನ ನೇರವಾಗಿ ರೈತರು ಕೊಡ್ಲಿ. ರೈತರು ಇವತ್ತು ಎಷ್ಟು ಸುವರ್ಣ ಸಾಕ್ಲಿಕ್ಕೆ ಅವರು ಎಷ್ಟು ಇವತ್ತು ಸರ್ಕಾರದಿಂದ ಕೊಡುವಂತ ಗೊಬ್ಬರಗಳನ್ನ ತೆಗೆದುಕೊಂಡು ಇವತ್ತು ಒಂದು ಮೂಟೆ 800 ರೂಪಾಯಿ ಇದ್ದಿದ್ದನ್ನ ತಗೊಂಡೋಗಿ ಇವತ್ತು 1400 ರೂಪಾಯಿ ಮಾಡಿದ್ದಾರೆ. ಯಾವಾಗ ಹಸು ಹಾಕೋ ಗೊಬ್ಬರನ ಒಂದು ಚೀಲವನ್ನ ಇವತ್ತು ಅದು ದುಡ್ಡು ನೇರವಾಗಿ ಸರ್ಕಾರಕ್ಕೆ ಹೋಗ್ತದೆ. ಆದ್ರೆ ರೈತರಿಗೆ ಇವತ್ತು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಫಸ್ಟ್ ಇವರು ರೈತರಿಗೆ ನೇರವಾಗಿ ಎಷ್ಟು ಜಾಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ 5 ರೂಪಾಯಿ ಜಾಸ್ತಿ ಮಾಡ್ಲಿ, ಅದು ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಸರ್ಕಾರಕ್ಕೆ 5 ರೂಪಾಯಿ ನೇರವಾಗಿ ಹೋಗುವಂತದ್ದು ತಪ್ಪು, ಅದು ಮಾಡಬಾರ್ದು. ರೈತರೇ ಮನವಿ ಮಾಡಿದರೆ ಅದಕ್ಕೆ ನಾವು ಜಾಸ್ತಿ ಮಾಡ್ತಿದೀವಿ ಅಂತ ಹೇಳಿಕೆ ಕೊಡ್ತಾ ಇಲ್ಲ, ಸುಳ್ಳು ಇದು ರೈತರಿಗೆ ಹೋಗಲ್ಲ. ರೈತರಿಗೆ ಇವತ್ತು ಕೆಎಂಎಫ್ ಏನಿದೆ ಇವತ್ತು ಅದೇ ರೀತಿ ಹಾಲು ಒಕ್ಕೂಟ ಇದೆ. ಇದು ಜಿಲ್ಲೆ ವ್ಯಾಪ್ತಿಯಲ್ಲಿ ಹಾಲು ಒಕ್ಕೂಟ ಇದೆ, ತಾಲೂಕು ವ್ಯಾಪ್ತಿಗೆ ಹಾಲು ಒಕ್ಕೂಟ ಇದೆ. ಫಸ್ಟ್ ನೇರವಾಗಿ ಅವ್ರನ್ನ ಸಂಪರ್ಕ ಮಾಡಿ ಆ ಜಿಲ್ಲಾ ವ್ಯಾಪ್ತಿಗೆ ಯಾರು ಹಾಲು ಒಕ್ಕೂಟ ಅಧ್ಯಕ್ಷ ಬರ್ತಾರೋ ಅವ್ರ ಚರ್ಚೆ ಮಾಡಿ ಇದು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ನಂತರ ಕೈಗೆತ್ಕೊಳ್ಳೋದು ಸೂಕ್ತ ಅಂತ ನಾನು ಅನ್ಸುತ್ತೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ರು. ಇದಕ್ಕೂ ಮೊದಲು ಹಾಲಿನ ರೇಟ್ 50 ml ಜಾಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 2 ರೂಪಾಯಿ ಜಾಸ್ತಿ ಮಾಡಿದ್ರು. ಇವಾಗ ಮತ್ತೆ 5 ರೂಪಾಯಿ ಜಾಸ್ತಿ ಇದ್ರೆ ಜನಸಾಮಾನ್ಯರ ಕಥೆ ಏನು ಅಂತ. ಈಗ ಹಾಲಿನ ದರ ಜಾಸ್ತಿ ಆಯ್ತು ಅಂದ್ರೆ ಎಲ್ಲ ಬೆಲೆ ಜಾಸ್ತಿ ಆಗ್ತದೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ರೆ ಎಲ್ಲವೂ ಸರಕು ಸಾಗಣೆ ಪ್ರತಿಯೊಂದು ಜಾಸ್ತಿ ಆಗ್ತದೆ. ಅದು ಜನಸಾಮಾನ್ಯ ಮೇಲೆ ಹೊರೆ ಬೀಳುವಂತದ್ದು, ಅದು ಸಹಜ. ಯಾವುದೇ ಸರ್ಕಾರ ಬದಲಿ ಬೆಲೆಗಳನ್ನ ಜಾಸ್ತಿ ಮಾಡುವಂತದ್ದು, ಚುನಾವಣೆ ಸಮಯದಲ್ಲಿ ಜನರಿಗೆ ಆಶ್ವಾಸನೆ ಕೊಡುವಂತದ್ದು, ನಾವೆಲ್ಲವನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳುವಂತದ್ದು ಇದು ಸರ್ವೇ ಸಾಮಾನ್ಯ ಆಗಿದೆ. ಹಾಗಾಗಿ ಏನೇ ಮಾಡಿದ್ರು ಜನಸಾಮಾನ್ಯರಿಗೆ ಇದು ಹೊರೆ ಬೀಳೋದು ಖಂಡಿತ. ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ನೊಂದು ಬೆಂದಿದ್ದಾರೆ. ಈಗಾಗಲೇ 5 ರೂಪಾಯಿ ಜಾಸ್ತಿ ಮಾಡಿ ಈಗ ಸುಮಾರು 2-3 ತಿಂಗಳಾಗಿದೆ. ಹಿಂದೆನೆ ಜಾಸ್ತಿ ಮಾಡ್ತಿದ್ರೆ ಜನಸಾಮಾನ್ಯರಿಗೆ ಬಹಳ ಹೊರೆ ಆಗುತ್ತೆ. ಮತ್ತು ಇದೇನಪ್ಪ ಅಂದ್ರೆ ಸರ್ಕಾರ ನಡೆಸೋದಕ್ಕೆ ದುಡ್ಡಿಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇದು ಹಾಲಿನ ಬೆಲೆ ಮತ್ತು ನೀರಿನ ಬೆಲೆ, ವಿದ್ಯುತ್ ಬೆಲೆ ಈ ತರದೆಲ್ಲ ಸಾರ್ವಜನಿಕರ ಮೇಲೆ ಹಾಕಿ ವಸೂಲ್ ಮಾಡಕ್ ನಿಂತಿದೆ. ಇದೊಂಥರ ವಸೂಲಿ ಸರ್ಕಾರ ಆಗ್ಬಿಟ್ಟಿದೆ. ಒಂದ್ ಕಡೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಇನ್ನೊಂದ್ ಕಡೆ ಕಿತ್ಕೊಟ್ಟ ಎಲ್ಲಿ ಹೇಗೆ ಅಂತ. ಈಗ ಹೆಂಗಸ ಮನೆಯಲ್ಲಿ ಕೆಲಸ ಮಾಡೋ ಹೆಂಗಸರುಗಳಿಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಗಂಡಸರ ಹತ್ರ ಜಾಬ್ಗೆ ಕತ್ರಿ ಹಾಕ್ತಾ ಇದಾರೆ. ದೊಡ್ಡ ಕತ್ರೆ ಹಾಕ್ತಾರೆ, ಸಣ್ಣ ಕತ್ರೆ ಹಾಕಬಹುದು, ದೊಡ್ಡ ಕತ್ರೆ ಹಾಕ್ತಾ ಇದಾರೆ. ಕಾಂಗ್ರೆಸ್ ಸರ್ಕಾರ ಹೀಗೆ ಮಾಡ್ತಿದ್ರೆ ಬಿಜೆಪಿ ಅವ್ರ ನಿಲುವೇನಿರುತ್ತೆ ಅಂತ. ಬಿಜೆಪಿ ಅವರು ಎಲ್ಲೋ ಒಂದ್ ಕಡೆ ಏನೋ ವಿರೋಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿರೋಧ ಮಾಡ್ತಾ ಇದಾರೆ ಅಷ್ಟೇ ಹೊರತು ಅವ್ರೇನ್ ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿ ಅವರು ಸುಮ್ಮನೆ ಪೇಪರು ಟಿವಿನಲ್ಲಿ ಸ್ಕೋಪ್ ಕೊಟ್ಕೊಂಡಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನು ಕೆಲಸ ಮಾಡಿ. ವಿರೋಧ ಪಕ್ಷ ಆಗಿದ್ದಾರೆ. ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೆಸಬೇಕು. ಸರ್ಕಾರ ಒಂದು ಇಳಿಯುವವರೆಗೂ ಈ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದೇ ತರ ಇಳಿಯವರೆಗೂ ಸರ್ಕಾರ ಇಳಿಯವರೆಗೂ ಪ್ರತಿಭಟನೆ ಮಾಡಬೇಕು. ಅದು ಎಲ್ಲಾರು ಒಂದ್ ಕಡೆ ಜನಕ್ಕೆ ಅನುಕೂಲ ಆಗುತ್ತೆ. ಹಾಲಿನ ರೇಟು ಜಾಸ್ತಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಒಂದೊಂದು ಹಂತದಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಒಬ್ಬ ಹಸು ಕಟ್ಟಿರೋನು ಎಮ್ಮೆ ಕಟ್ಟಿರೋನು ಹಾಲುಗಳನ್ನ ಮಾಡ್ಬೇಕಂದ್ರೆ ಇವತ್ತಿನ ಕಾಲದಲ್ಲಿ ಕರೆಕ್ಟಾಗಿ ಮೇವುಗಳು ಸಿಗ್ತಾ ಇಲ್ಲ. ಅವನ್ನ ಹಾಲು ತಂದು ಹಾಲು ಕೊಡ್ಬೇಕಂದ್ರೆ ಡೈರಿಗೆ ಹಾಲು ಕೊಡ್ಬೇಕಾದ್ರೆ ಅವನು ಡಿಗ್ರಿ ಹಾಕ್ತಾನೆ, ನೀರ್ ಹಾಕಿದಾರೋ ಇಲ್ವೋ ಅಂತ. ನೀರ್ ಹಾಕಿದ್ರೆ ಅವ್ನು ವಾಪಸ್ ಕೊಡ್ತಾನೆ. ಇಂಥ ಕಷ್ಟದಲ್ಲಿ ಹಾಲನ್ನ ಕರೆದು ಇದ್ ಮಾಡ್ತಾ ಇರ್ತಾರೆ. ಹಸು ಸಾಗಾಣಿಕೆ ತುಂಬಾ ಕಷ್ಟ. ಈಗ ಆಮೇಲೆ ಎಲ್ಲವರು ಬೆಂಗಳೂರು ಬಂದು ಸೇರ್ಕೊತಾ ಇದಾರೆ. ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದೆ. ಆರ್ಥಿಕವಾಗಿ ಮೇಲ್ ಬರ್ಬೇಕು ಅಂತಂದ್ರೆ ಆಲ್ ರೇಟ್ ಮಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ರೈತರಿಗೆ ದುಡ್ಡು ಹೋಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ರೈತರಿಗೆ ಇಲ್ಲಿ ಕಾಸ್ಟ್ ಪೆಟ್ರೋಲ್ ತರ ಇದರ ಕಾಸ್ಟಿಂಗ್ ಮಾಡ್ತಾರೆ. ಇಲ್ಲಿ ಇದನ್ನ ಮಧ್ಯವರ್ತಿಗಳಾಗ್ಲಿ ಸರ್ಕಾರ ಆಗ್ಲಿ ಎತ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ರೈತರಿಂದ ತಂದಿರೋದು ರೈತರಿಗೆ ಅಲೋಕೇಶನ್ ಮಾಡ್ತಾರೆ. ಇದಕ್ಕೆ ಕಮಿಟಿ ಇದೆ. ನಮ್ಮಂತ ಹಾಲು ಒಕ್ಕೂಟ ಇದೆಯಲ್ಲ ಯಾವ್ದು ಇಲ್ಲ. ಈ ಡೆಲ್ಲಿಲಿ ಆಗಿರ್ಬೋದು, ಅಮೂಲ್ ಹೌದು, ಅವರೆಲ್ಲರೂ ಇಂಡಿವಿಜುವಲ್ ಮಾಡ್ತಾ ಇದಾರೆ. ಇದು ಸರ್ಕಾರ ಮಾಡ್ತಾ ಇದೆ. ಇದನ್ನ ಆಕ್ಚುಲಿ ಜನಗಳನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ರೇಟ್ ಅಲ್ಲಿ ಏನ್ ಮಾಡ್ತಿದಾರಲ್ಲ ಇದೇನು ಅಂತದೇನು ಇಂಪ್ಯಾಕ್ಟ್ ಆಗಲ್ಲ ಇದುವರೆಗೆ. ಲಾಸ್ಟ್ ಟೈಮ್ ಇದೇ ರೀತಿ 50 ml ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 2 ರೂಪಾಯಿ ಜಾಸ್ತಿ ಮಾಡಿದ್ರು. ಅಲ್ಲ ಮಾಡಿ ಸರಿ, ಆದ್ರೆ ರೈತ ಹೋಗುತ್ತೆ. ಈಗಿನ ವಾತಾವರಣ ಪಕ್ಕಂತ ರೇಟ್ ತಕ್ಕಂತ ಆಗ್ಲೇಬೇಕಲ್ಲ. ಇವಾಗ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಆ ಗ್ಯಾರಂಟಿಗಳೇ ತಲುಪ್ತಾ ಇಲ್ಲ. ಇಲ್ಲ ತಲುಪ್ತಾ ಇದೆ. ಯಾರ ಅಷ್ಟು ಸುಲಭ ಇಲ್ಲ. ಹಳ್ಳಿಗಳ ಕಡೆ ಸೈಡ್ ಹಳ್ಳಿ ಕಡೆ ಅಂತೂ ಸಾಕಷ್ಟು ನಡೀತಾರೆ. ಯಾರು ಬಿಡ್ತಾ ಇಲ್ಲ, ಎಲ್ಲರೂ ತಗೊಳ್ತಾರೆ. ಯಾರು ಬಿಡ್ತಾ ಇಲ್ಲ ಅಂತಾರ, ಎಲ್ಲರೂ ತಗೊಂಡು. ನಾನು ನೋಡಿದ ಪ್ರಕಾರ ಆ ಪಾರ್ಟಿ ಅಂತ ಆ ಪಾರ್ಟಿ ಇಲ್ಲ,
ನಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ರೈತ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಅವ್ರವ್ರ ಸೌಲಭ್ಯ ತಗೊಂತಾರೆ. ಇವಾಗ ನಿಮ್ ಪ್ರಕಾರ ಇದೇ ರೀತಿ ಬೆಲೆ ಏರಿಕೆಗಳನ್ನ ಮಾಡ್ತಾ ಹೋದ್ರೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತಲ್ವಾ? ಈ ಪ್ರಪಂಚ ಹೋಗ್ತಾ ಇದೆ, ಹೋಗಿ ಸೂರ್ಯ ಹೆಂಗ್ ಮುಳುಗ್ತಾರೋ ಹಾಗೆ ರೇಟ್ ಆಗ್ತಾನೆ ಇರ್ತದ, ಕಡಿಮೆ ಯಾವ್ದು ಆಗಲ್ಲ. ಇವಾಗ ಒಂದ್ ಕಡೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಇವಾಗ ಪ್ರತಿ ಲೀಟರ್ಗೆ 5 ರೂಪಾಯಿ ಜಾಸ್ತಿ ಮಾಡ್ತಾರಂತೆ ಅಮೌಂಟ್. ಕಷ್ಟ ಆಗುತ್ತೆ. 5 ರೂಪಾಯಿ ಅಂತಂದ್ರೆ ಜಾಸ್ತಿನೇ ಆಯ್ತದು, ಏನು ಮಾಡಕ್ಕಾಗಲ್ಲ ಅಷ್ಟೇನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು, ತರಕಾರಿ ರೇಟ್ ಜಾಸ್ತಿ ಆಗ್ತಿದೆ. ಅಲ್ಲ ಜಾಸ್ತಿ ಆಯ್ತು ಹಂಗಂತ ತಗೊಳದ್ ಬಿಟ್ಬಿಡ್ತೀವ, ತಗೊಳ್ಳೇಬೇಕಲ್ವಾ, ಬೈಕೊಂತೀವಿ ತಗೋತೀವಿ. ಏನಿಲ್ಲ ಇವನ್ನೆಲ್ಲ ಜಾಸ್ತಿ ಮಾಡವ್ರೆ, ಸುಮ್ನೆ ಗೃಹಲಕ್ಷ್ಮಿ ಕೊಡ್ತಾ ಇದೀವಿ ಅಂತ ಹೇಳ್ತಾವ್ರ ಅಷ್ಟೇನ. ನಮ್ಗೆಲ್ಲ ಗೊತ್ತು, ಸುಮ್ನೆ ಅವ್ರ ಉದ್ಧಾರ ಮಾಡಕ್ ಎಲೆಕ್ಷನ್ ಬಂದಾಗ ಏನೋ ಒಂದು ಹೇಳ್ಕೊಂತಾರೆ ಅಷ್ಟೇ ಅವರು. ಹೇಗೆ ಮುಂದೆ ಅಂತ ಎಲ್ಲ ಬೆಲೆ ಏರಿಕೆಗಳು ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತೆ ನಮ್ಗೆ. ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ, ನಮಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ ಕಷ್ಟ. ಈ ತರ ಮಾಡೋದ್ ಸರಿಯಲ್ಲ ಅಂತ ನಮ್ಮ ಅನ್ಸಿಕೆ. ಎಲ್ಲಾರ್ಗು ಕಷ್ಟ ಆಗೇ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಬಸ್ಗಳು ಫ್ರೀ ಬಿಟ್ಟಿದ್ದಾರೆ, ಎಲ್ಲ ಬಸ್ಗಳು ರಶ್ ಇರುತ್ತೆ, ಕಾಲೇಜ್ ಹೋಗೋರಿಗೆ ತುಂಬಾ ಕಷ್ಟ. ಅವ್ರಿಗೆ ಕಷ್ಟ, ಹೋಗೋರು ತುಂಬಾ ಕಷ್ಟ ಆಗುತ್ತೆ. ಮತ್ತವ್ರಿಗೆ ಅನ್ಸಲ್ಲ ನಾವ್ ಫ್ರೀ ಬಿಟ್ಟವ್ರಂತ ಎಲ್ಲೇನ್ ಓಡಾಡ್ತಾ ಇಲ್ಲ, ಬೇಕಾಗಿದ್ ಕಡೆ ಮಾತ್ರ ಹೋಗ್ತಿವಿ ಅಷ್ಟೇನೆ. ಆ ಫ್ರೀ ಬಿಟ್ಟವ್ರಂತ ದಿನ ಹೋಗೋದು ಬರೋದು ನಮ್ಗೇನ್ ಬೇಕಿಲ್ಲ, ಅವಶ್ಯಕತೆ ಇಲ್ಲ ನಮ್ಗೆ. ಮಕ್ಳಿಗೆ ತೊಂದ್ರೆ ಆಗ್ತಾ ಇದೆ ಅಷ್ಟೇ, ಅದ್ರಿಂದ ಗಂಡಸರಿಗೆಲ್ಲ ಜಾಸ್ತಿ ಆಗೈತೆ. ಇದನ್ನೆಲ್ಲ ಬಿಡೋ ಬದಲು ಆರೋಗ್ಯದ ಬಗ್ಗೆ ಏನಾದ್ರು ಬಿಟ್ಟಿದ್ರೆ ಅದೊಂದು ಒಳ್ಳೇದಾಗ್ತಾ ಇತ್ತು. ಸುಮ್ನೆ ಬಸ್ಸು ಎಲ್ಲ ಬಿಡೋದೆಲ್ಲ ವೇಸ್ಟ್. ಅದು ಹಾಲಿನ ದರವನ್ನ ಹೆಚ್ಚಳ ಮಾಡುತ್ತಿರುವುದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ 50 ml ಹಾಲನ್ನ ಹೆಚ್ಚುವರಿಯಾಗಿ ನೀಡಿ 2 ರೂಪಾಯಿಯನ್ನ ಹೆಚ್ಚಳ ಮಾಡಿದ್ರು. ಈಗ 5 ರೂಪಾಯಿಯನ್ನ ಪ್ರತಿ ಲೀಟರ್ಗೆ ಹೆಚ್ಚಳ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಜನರ ಅಭಿಪ್ರಾಯ ಹೇಗಿತ್ತು ಅಂತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.